ಅದು 1960ರ ದಶಕದ ದಿನಗಳು. ಕೇರಳದ ತುಂಬಾ ಅನ್ನೋ ಸಣ್ಣ ಮೀನುಗಾರರ ಹಳ್ಳಿ. ದೇಶದಲ್ಲಿ ಬಡತನ, ಹಸಿವು ತಾಂಡವವಾಡುತ್ತಿದ್ದ ಕಾಲವದು. ಅಂದು ಜಗತ್ತಿನ ಕಣ್ಣಲ್ಲಿ ಭಾರತ ತನ್ನ ಕಾಲ ಮೇಲೆ ತಾನು ನಿಲ್ಲೋ ತಾಕತ್ತಿರದ ದೇಶವೆಂದೇ ಭಾವಿಸಲಾಗಿತ್ತು. ಆದರೆ ಅದೇ ವೇಳೆ ಕೋಟಿ ಕೋಟಿ ಆಸ್ತಿ, ವಿದೇಶದ ಐಷಾರಾಮಿ ಬದುಕನ್ನೆಲ್ಲ ಬದಿಗೊತ್ತಿ ಬಂದ 40ರ ಹರೆಯದ ಒಬ್ಬ ವ್ಯಕ್ತಿ ಚರ್ಚ್ ಒಂದರ ಮುಂದೆ ಕುಳಿತು ರಾಕೆಟ್ನ ಬಿಡಿ ಭಾಗಗಳನ್ನು ಸಿದ್ಧಪಡಿಸಿ ಅವುಗಳನ್ನು ತನ್ನ ಹಳೆಯ ಸೈಕಲ್ ಮೇಲೆ ಹಾಕಿಕೊಂಡು ಆ ಹಳ್ಳಿಯ ರಸ್ತೆಯಲ್ಲಿ ಸಾಗುತ್ತಿದ್ದ. ಜನ ನಕ್ಕರು. ಖಾಲಿ ಹೊಟ್ಟೆಗೆ ರಾಕೆಟ್ ಬೇಕಾ ಅಂತೆಲ್ಲ ಚುಚ್ಚಿ ಮಾತನಾಡಿದರು. ಆದರೆ ಆ ಮನುಷ್ಯನ ಮನಸ್ಸಿನಲ್ಲಿ ಹರಿಯುತ್ತಿದ್ದದ್ದು ವಿಭಿನ್ನವಾದ ಕನಸು. ಅವರು ಅಂದು ಕೇವಲ ಆಕಾಶಕ್ಕೆ ರಾಕೆಟ್ ಲಾಂಚ್ ಮಾಡ್ತಿರ್ಲಿಲ್ಲ. ಭಾರತ ಜಗತ್ತಿನೆದುರು ತಲೆ ತಗ್ಗಿಸಬಾರದು, ಅನುಮತಿಗಾಗಿ ಜಗತ್ತಿನ ಕಡೆಗೆ ಕೈ ಚಾಚಬಾರದು ಎನ್ನುವ ಸ್ವಾವಲಂಬನೆಯ ಆಲೋಚನೆಯನ್ನ ಅಂದು ಲಾಂಚ್ ಮಾಡ್ತಿದ್ರು. ಅವರೇ ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಅಂದು ಸೈಕಲ್ ಮೇಲೆ ಸಾಗಿದ ಆ ಪುಟ್ಟ ರಾಕೆಟ್ ಕೋನ್ ಮುಂದೆ ಇಡೀ ಜಗತ್ತೇ ಅಚ್ಚರಿಯಿಂದ ನೋಡುವಂತಹ ಇಸ್ರೋ ಆಗಿ ಬೆಳೆಯಿತು. PRL ಮತ್ತು IIM ಅಹಮದಾಬಾದ್ನಂತಹ ಮಹಾನ್ ಸಂಸ್ಥೆಗಳಾಗಿ ಉಸಿರಾಡಿತು. ಇವತ್ತು ಭಾರತ ಬಾಹ್ಯಾಕಾಶದಲ್ಲಿ ಸಾಧಿಸಿರುವ ಸಾರ್ವಭೌಮತ್ವವಾಗಲಿ, ದೇಶದ ಭದ್ರತೆಗೆ ನಿಂತಿರುವ ಆಧುನಿಕ ಕ್ಷಿಪಣಿ ತಂತ್ರಜ್ಞಾನ ಅಥವಾ ASCT ರಕ್ಷಣಾ ಶಕ್ತಿಯಾಗಲಿ, ಎಲ್ಲವೂ ಅಂದು ಆ ಮನುಷ್ಯ ಕಂಡ ಕನಸಿನ ಕಾಯದಲ್ಲೇ ಕರಗಿ ಬಂದ ಬಂಗಾರವಾಗಿವೆ. ಇಂದು ಆಕಾಶದ ಕಕ್ಷೆಯಲ್ಲಿ ಸುತ್ತುತ್ತಿರುವ ಪ್ರತಿಯೊಂದು ಸ್ಯಾಟಲೈಟ್ನಲ್ಲಿ, ಚಂದ್ರನ ಮಣ್ಣಿನ ಮೇಲೆ ಹೆಜ್ಜೆ ಹಾಕುತ್ತಿರುವ ಪ್ರತಿಯೊಂದು ರೋವರ್ನ ಚಕ್ರದಲ್ಲೂ ಆ ಅಪೂರ್ವ ಚೇತನದ ಕನಸಿನ ಜೀವವಿದೆ. ಆಗಸ್ಟ್ 12 ಅಂದರೆ ಇಂದು ನಮಗೆ ದಿಗಂತದಾಚೆಗೆ ನಕ್ಷತ್ರಗಳನ್ನು ಮುಟ್ಟುವ ಧೈರ್ಯ ಕೊಟ್ಟ ನಮ್ಮ ಭಾರತೀಯ ಬಾಹ್ಯಾಕಾಶ ಪಿತಾಮಹ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಜನ್ಮದಿನ. ಆ ಮಹಾನ್ ನಾಯಕನಿಗೆ ನಮ್ಮ ಗೌರವಪೂರ್ವಕ ನಮನಗಳು.